ಟನ್ ಗಟ್ಲೆ ಬಟ್ಟೆ. ನೀವಷ್ಟೇ ಮುಂದೆ ಏನಾರ ಬಂದಾಗ ಈ ರೀತಿ ಬಟ್ಟೆಗಳನ್ನ ಎಸಿಬೇಡ್ರಿ. ನಿಮ್ಮ ಬಟ್ಟೆ ನೀವು ತಗೊಂಡು ಹೋಗ್ರಿ. ಏನಂತೀರ ನೋಡ್ರಪ್ಪ, ಮಾಣಿಕ್ಯದರ ಫಾಲ್ಸ್ ಹೋಗ್ಬೇಕಾದ್ರೆ ಸಿಗೋಂಥ ವ್ಯೂ ಪಾಯಿಂಟು. ಈ ಜನಗಳು ಇದಿರಲ್ಲ, ಈ ರೀತಿ ಮಾಡಬಾರ್ದು. ಬಂದು ಇಂಥ ಪ್ಲೇಸಸ್ಗಳಲ್ಲಿ ನೋಡ್ಬೋದು ನೀವು ಎಷ್ಟು ಗಲೀಜು ಮಾಡೋರೆ ಅಂತೆ. ಅಲ್ಲಿ ನೋಡ್ಬೋದು ಬರೀ ಬಟ್ಟೆ ಹಾಕೋದು, ತರ್ತಾರೆ ಎಸಿತಾರೆ. ಅವ್ರವ್ರ ವಸ್ತುಗಳನ್ನ ಅವ್ರವ್ರು ವಾಪಸ್ ತಗೊಂಡು ಹೋಗ್ಬೇಕು. ಏನಂತೀರ? ಪ್ರಕೃತಿನ ನೀಟಾಗಿ ಇಟ್ಕೊಬೇಕು. ಈ ರೀತಿ ಎಲ್ಲ ಗಲೀಜು ಮಾಡಬಾರ್ದು. ನೀವು ಮುಂದೆ ಏನಾರು ಬಂದರೆ ಈ ರೀತಿ ಪ್ಲಾಸ್ಟಿಕ್ ಎಲ್ಲ ಎಸಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲೆಲ್ಲ ಸ್ನಾನ ಮಾಡ್ತಾರೆ ಗುರು. ಹೆಂಗಸರು, ಮಕ್ಕಳು, ಗಂಡಸರು ಎಲ್ಲರೂ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಹಿಂಗೆ ಗಲೀಜು ಮಾಡೋರೆ ಅಂದರೆ ಟನ್ ಗಟ್ಟಲೆ ಬಿದ್ದೈತೆ ಬಟ್ಟೆ. ಅಲ್ಲಿ ನೋಡೋದು, ಇಲ್ಲಿ ಏನೋ ದೇವರ ಅದಕ್ಕೆ ಥರ ಏನೋ ಇದೆ. ಇದೇ ನೋಡ್ರಪ್ಪ ನಿಮ್ಮ ಮಾಣಿಕ್ಯದಾರ ಫಾಲ್ಸು. ನೋಡಿ, ಇಲ್ಲೆಲ್ಲ ಕಸ ಎಸಿಬಾರ್ದು, ಗಲೀಜು ಮಾಡಬೇಡ್ರಿ ಅಂತ ಹಾಕೋರೆ. ಅದು 100% ಅಪೋಸಿಟ್ ಮಾಡ್ತಾರಲ್ಲ ಜನಗಳು. ನೀಟಿದ್ರೆ ಸಾಕು. ನೋಡ್ರಿ ಗುರು, ಟನ್ ಗಟ್ಟಲೆ ಗುರು. ಬಟ್ಟೆ ಹೆಚ್ಚಾಗಿದ್ರೆ ಅದ ಬಡವರಿಗೆ ಕೊಡಬೇಕು, ಇಟ್ಕೊಬೇಕು. ನೋಡ್ರಿ ಸಣ್ಣ ಪ್ರಾಣಿಗಳು ನೋಡ್ರಿ, ಪಾಪ ಅವ್ರದ್ದು ಮನೆಗಳಿದು ಎಷ್ಟು ಗಲೀಜು ಮಾಡಿದ್ದಾರೆ ನೋಡ್ರಿ ಗುರು. ಕೋತಿಗೆ ಓಡಾಡೋಕೆ ಕಷ್ಟ ಆಗ್ತೈತೆ ಬಟ್ಟೆ ಮೇಲೆ. ನಮಗೆ ಭಾಳ ಬೇಜಾರಾಗಿ ಗುರು ಇಲ್ಲಿ ಬಂದಿದ್ದು.